ನಿನ್ನೆ ಪ್ರಕಟವಾದ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಫಲಿತಾಂಶದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ವಿದ್ಯಾರ್ಥಿನಿಯರೇ ಮೇಲುಗೈ ಸಾಧಿಸಿದ್ದಾರೆ. 2026ರ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಈ ಬಾರಿ ಬಹುತೇಕ ಸರ್ಕಾರಿ ಶಾಲೆಯ ಮಕ್ಕಳೇ ಉನ್ನತ ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಅದರಂತೆ ಬೆಂಗಳೂರಿನ ಹೆಗ್ಗನಹಳ್ಳಿ ಕೆಪಿಎಸ್ ಸರ್ಕಾರಿ ಶಾಲೆಯ ವಿದ್ಯಾರ್ಥಿನಿಯಾದ ಚಿನ್ಮಯಿ ಪಿ 614 ಅಂಕ ಪಡೆದು 98.24% ಬೆಂಗಳೂರು ಉತ್ತರ ವಲಯ 1ಕ್ಕೆ ಮೊದಲ ಸ್ಥಾನ ಪಡೆದಿದ್ದಾಳೆ. ತಂದೆ ಉತ್ತಮ ಕೆಲಸದಲ್ಲಿದ್ದು, ತಾಯಿ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕಿಯಾಗಿದ್ದು, ಒಬ್ಬಳೇ ಮಗಳು. ಆದರೂ ತಂದೆ ತಾಯಿಗೆ ಮಗಳನ್ನು ಸರ್ಕಾರಿ ಶಾಲೆಯಲ್ಲಿಯೇ ಓದಿಸಬೇಕೆಂಬ ಹಂಬಲ. ಸಂಬಂಧಿಕರು ಅನುಕೂಲ ಇದ್ರೂ ಯಾಕೆ ಸರ್ಕಾರಿ ಶಾಲೆಯಲ್ಲಿ ಓದಿಸುವುದು ಅಂತ ಟೀಕೆ. ಆದರೂ ತಾಯಿಗೆ ತಾನು ಸರ್ಕಾರಿ ಶಾಲಾ ಶಿಕ್ಷಕಿ ಆಗಿರುವುದರಿಂದ ಸರ್ಕಾರಿ ಶಾಲೆ ಮೇಲೆ ಅಪಾರ ನಂಬಿಕೆ. ಮಗಳು ಕೂಡ ನಿರರ್ಗಳಾಗಿ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳು ಮಾತನಾಡ್ತಾಳೆ. ಹಾಗೆಯೇ ಇದೇ ಶಾಲೆಯ ತಾನ್ಯಾ ಡಿಕೆ ಎಂಬ ವಿದ್ಯಾರ್ಥಿನಿ 608 ಅಂಕ ಪಡೆದು 97.28% ಬೆಂಗಳೂರು ಉತ್ತರ ವಲಯ 1ಕ್ಕೆ 2ನೇ ಸ್ಥಾನದಲ್ಲಿದ್ದಾಳೆ. ಮತ್ತು ರೇಖಾ ಜಿಎಸ್ 601 ಅಂಕ ಪಡೆದು 96.16% ಪಡೆದು 3ನೇ ಸ್ಥಾನದಲ್ಲಿದ್ದಾಳೆ. ಮಕ್ಕಳ ಈ ಉತ್ತಮ ಸಾಧನೆಯಿಂದ ಸರ್ಕಾರಿ ಶಾಲೆ ಬಗ್ಗೆ ಕೇವಲವಾಗಿ ಕಾಣುತ್ತಿದ್ದವರಿಗೆಲ್ಲ ಪಾಠ ಕಲಿಸಿದಂತಾಗಿದೆ. ಮಕ್ಕಳ ಈ ಸಾಧನೆಗೆ ತರಗತಿ ಶಿಕ್ಷಕರಾದ ರುದ್ರೇಗೌಡ ಎಆರ್ ಮತ್ತು ಹೆಗ್ಗನಹಳ್ಳಿ ಕೆಪಿಎಸ್ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಮೀಳಾ ಕೆ ಹಾಗೂ ಶಿಕ್ಷಕ ವೃಂದ ಕಾರಣ ಅಂತ ಹೇಳಬಹುದು.